ಸೊನ್ನೆ ಸ್ಕ್ರೀನು, ಮೂನೆ ಮಾಯಿಶ್ಚರೈಸರ್. ನೋಡಿ ಗೈಸ್, ಇಲ್ಲಿ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಇಷ್ಟು ಹೇಳಕ್ ಇಷ್ಟಪಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾ 1 ಅವರ್ ಡ್ರೈವ್ ಮಾಡಬೇಕು, ಕಷ್ಟ ನನಗೆ ಗೊತ್ತಾಗ್ತಿದೆ. ನಿಂತ್ಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾ ಇದಾರೆ. ಅದ್ ಸೀರಿಯಸ್ಲಿ ಅದ್ ಹೆಂಗೆ ಏನಕ್ಕೆ ಅರ್ಜಿ ಕಾಯ್ತೀನಿ ಅಂಚಿನ ನಾನು ಪಕ್ಕದಲ್ಲೇ ಪ್ರೀತಿ ಕೊಡಕಿದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಬನ್ನಿ, ಇವತ್ತು ನಾವು ಇವತ್ತು 3 days ಆರಾಮಾಗಿ ಎಂಜಾಯ್ ಮಾಡ್ಬೋದು. ಯಾಕೆ ಅಂದರೆ ನಮಗೆ ಡಿಪಾರ್ಟ್ಮೆಂಟ್ ಇಲ್ಲ, ರಜಾ ಇದೆ. ಸೊ ಹಂಗಾಗಿ ನಾವು ಆ್ಯಕ್ಚುಲಿ ಏನು ಪ್ಲ್ಯಾನೇ ಮಾಡಿರಲಿಲ್ಲ ಎಲ್ಲೋಗೋದು ಅಂತ. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು, ಅಂದರೆ ನಾವು ಈ ಪ್ಲೇಸ್ಗೆ ಹೋಗಿಲ್ಲ. ಸೊ ಹಂಗಾಗಿ ಈ ಪ್ಲೇಸಿಗೆ ಹೋಗೋಣ, ನೋಡೋಣ ಹೆಂಗಿರುತ್ತೆ ಅಂತ ಇವಾಗ ಹೊರಟಿದ್ದೀವಿ ಗೈಸ್. ಇವಾಗ ಟೈಮ್ ಬಂದು 9:30. ಆ್ಯಕ್ಚುಲಿ ನಾನು ನಿನ್ನೆ ಬಂದಿದ್ದೆ, ಸಖತ್ತು ಲೇಟ್ ಆಯಿತು, ಮಲಗಿದ್ದು ಲೇಟ್ ಆಯಿತು. ಸೊ ಹಂಗಾಗಿ ನಾವು ಇವಾಗ 9:30ಗೆ ಹೋಗೋಣ ಅಂತ ನಿನ್ನೆ ಅಂದ್ಕೊಂಡು. ತಿಂಡಿ ಎಲ್ಲರೂ ಸ್ವಲ್ಪ ದೂರ ಬಿಡಬೇಡ, ಉಡುಪಿಲ್ ಬಿಡ. ದಿನ ಉಡುಪಿಲ್ ತಿಂದು ಬೇಜಾರು. ಓಕೆ ನೋಡಿ ಗೈಸ್, ನನ್ನ ಔಟ್ಫಿಟ್ ಇದು. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಎಲ್ಲಿ ಹೋಗ್ತಿದೀವಿ ಅಂತ ಹೇಳೋಣ ಬೇಡವಾ? ಹೇಳೋಣ. ಗೊತ್ತಾಗೇ ಆಗುತ್ತಲ್ಲ, ನೋಡಿರ್ತಾರೆ ಆಲ್ರೆಡಿ. ಎಸ್ ಗೈಸ್, ನಾವು ಇದೇ ಫಸ್ಟ್ ಟೈಮ್ ನಾವು ಮಂತ್ರಾಲಯ ಹೋಗೋಣ ಅಂತ ಡಿಸೈಡ್ ಮಾಡಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ದೇವರೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ನೋಡೋಣ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಅಲ್ಲಿಗೆ ನಾನು ಹೋಗೇ ಇಲ್ಲ. ನಾವು ಪ್ಲ್ಯಾನ್ ಮುಂಚೆ ಮಾಡಿದಿದ್ರೆ ಮೇ ಬಿ ಬೇರೆ ಕಡೆ ಎಲ್ಲರೂ ಮಾಡ್ತಾ ಇದ್ವಿ ಅಂತ ಅನಿಸುತ್ತೆ. ಬಟ್ ಆದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ನೋಡಿಲ್ಲ. ಯಾವುದ್ಯಾವ್ದು ನೋಡಿಲ್ವೋ ಆ ಪ್ಲೇಸ್ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇಲ್ಲಷ್ಟು ಟ್ರಾಫಿಕ್ ಎಲ್ಲ ಇರಲ್ಲ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು. ಸ್ವಲ್ಪ ಲಾಂಗ್ ಜರ್ನಿ ಇದೆ ಇಲ್ಲಿಂದ. ಎಷ್ಟು 5 hours ಎಷ್ಟು ಬರೋ 7 hours 6 hours 45 minutes. In 300 meters keep right to take the flyover. 4 ಗಂಟೆಗೆ ಹೋಗ್ತೀಯಾ? ಓ ಮೈ ಗಾಡ್, 7 ಮತ್ತೆ 360 kilometers ಇರೋದು. ತೋರಿಸ್ತೀನಿ ತಡೀರಿ. 4:30 ಹೋಗ್ತೀವಿ ಸಂಜೆ. ಶಿಟ್, ನಾನು ಸೀರಿಯಸ್ಲಿ ನಾನು ಇಲ್ಲೇ ಇದೆ ಅನ್ಕೊಂಡಿದ್ದೀನಿ. 5 hours ಇದೆಯೋ ಅನ್ಕೊಂಡಿದ್ದೀನಿ. 5 hours ಅಂದ್ರೆ ಅದು ಬೆಳಗ್ಗೆ ಬಿಟ್ಟಿದ್ರೆ 5 hours. ಈಗ ಲೇಟ್ ಆಯ್ತಲ್ಲ, ಟ್ರಾಫಿಕ್ ಇರುತ್ತೆ. ಗೈಸ್, ನಾವು ಇಲ್ಲೇ join with New Town main road. ಆಲ್ಮೋಸ್ಟ್ 7 hours. ಬಟ್ ಆದ್ರೆ ನಾವಿನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡೋದು ಯಾವಾಗ? ಅಲ್ಲಿ ಇಲ್ಲಿ ನಿಂತ್ಕೊಂಡು ಯಾವಾಗ? ನನಗೆ ಗೊತ್ತಿರಲಿಲ್ಲ ಗೈಸ್ ಅಷ್ಟು ಲಾಂಗ್ ಜರ್ನಿ ಅಂತ. ಬಟ್ ನಾವು ಯಾವಾಗಲೇ ಯಾವುದೇ ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ಮಾರ್ನಿಂಗ್ ಒಂದು 4:30 5 ಹಂಗಂತೂ ಬಿಡ್ತೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 5:30. ಬಟ್ ಆದರೆ ಇವತ್ತು 9:30ಗೆ ಬಿಡ್ತಾ ಇದ್ದೀವಿ. ಬಿಕಾಸ್ ರೀಸನ್ ಇಷ್ಟೇ, ನಿನ್ನೆ ಸಖತ್ತು ಅದು ಇದು DJ ಅಂತೆ, ಆ ಡ್ಯಾನ್ಸು ಇದು ಅನ್ಕೊಂತ ನಾವು ಮಾರ್ನಿಂಗ್ 8 o'clock 8:30ಗೆ ಹೋಗಿದ್ದಿದ್ದು. ನೈಟ್ ಬಂದಿದ್ದು 9:30 10 ಹತ್ರ ಆಯಿತು. ನಾವು ಮತ್ತೆ ಊಟ ಎಲ್ಲ ಮಾಡಿಕೊಂಡು ಮಲ್ಗೋಷ್ಟೊತ್ತಿಗೆ ಸಖತ್ ಲೇಟ್ ಆಯಿತು. ಸ್ಟ್ರೈನ್ ಬೇರೆ ಆಗಿತ್ತು. ಹಂಗಾಗಿ ಮಾರ್ನಿಂಗ್ ಎದ್ದೇಳೋಕ್ಕಾಗಲಿಲ್ಲ. ಸೊ ಹಂಗಾಗಿ 9:30 ಮಾರ್ನಿಂಗ್ 5:30ಗೆ ಆ್ಯಕ್ಚುಲಿ ಟ್ರಾವೆಲಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ. ಒಳ್ಳೆ ಪೀಕ್ ಅವರ್ಸ್, ಆಫೀಸ್ ಟೈಮ್ ಅಲ್ಲಿ ಹೋದ್ರೆ ಹಂಗೆ ಆಗೋದು. ನಾನು ID ಕಾರ್ಡ್ ನೋಡ್ತಾ ಇದ್ದೀನಿ. ದಿನ ID ಕಾರ್ಡ್ ಹಾಕೊಂಡು ಅಭ್ಯಾಸ ಆಗ್ಬಿಟ್ಟು ಏನು ಆರಾಮಾಗಿ ಆಟ ಆಡ್ಬೋದು. ಒಳ್ಳೆ ಟ್ರೆಕ್ಕಿಂಗ್ ನೋಡಿ ಗೈಸ್, ಇಲ್ಲಿ ಹೆಂಗಿದೆ ಎಲ್ಲ ಬಂಡೆಗಳ ಹತ್ರನೇ ಇರೋದು ಎಲ್ಲ ಮನೆಗಳು. ಬೆಟ್ಟ ಕೆಳ ಬಂಡೆ ಹಂಗೆ. ಆ್ಯಕ್ಚುಲಿ ಇಲ್ಲಿಂದನೇ ಇದು ಒಂಥರ ವೈಬ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ನೋಡು, ಈ ಥರ ಎಲ್ಲ ನಮ್ಮ ಸೈಡಲ್ಲೆಲ್ಲ ಇರೋದೇ ಇಲ್ಲ. ಬೆಟ್ಟಗಳ ಪಕ್ಕದಲ್ಲೇ ಮನೆಗಳು ಅಲ್ವಾ? ಕಲ್ಲಿನ ಬಂಡೆಗಳು.
ತನಕ ಕಾದು 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 ಫೈನಲಿ ಒಂದು ಹೋಟೆಲ್ ಸಿಕ್ತಪ್ಪ ಈ ಹೈವೇನಲ್ಲಿ. ಕಮಲ್ ಗಾರ್ಡನ್. ಬನ್ನಿ ಗೈಸ್, ಇವಾಗ ಸ್ವಲ್ಪ ತಿನ್ಕೊಂಡು ನಮ್ಮ ಒಂದು ಟ್ರಾವೆಲ್ನ ಕಂಟಿನ್ಯೂ ಮಾಡೋಣ. ಇವಾಗ ಬನ್ನಿ ಗೈಸ್, ಇವಾಗ ನೀಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ನಾನಂತೂ ಇಡ್ಲಿ ತಿನ್ನಕ್ಕೆ ಅಂತ ಇಳಿತಾ ಇದ್ದೀನಿ ಇವಾಗ. ಬಿಸಿಲು ಹೆಂಗ್ ಸುಡ್ತಾ ಇದೆ ಅಂತ ಅಂದರೆ ಯಪ್ಪ ಬರೋಕ್ಕಾಗಲ್ಲ ಹೊರಗಡೆ, ಅಷ್ಟು ಸುಡ್ತಾ ಇದೆ. ಖುಷಿನ ಕಳಿಸಿ ನೋಡಿ ಗೈಸ್, ಬೇಗ ಹೋಗಿ ಕುತ್ಕೊಂಡ್ಬಿಡೋಣ ನಾನು ಅಂತ. ಬೆಳಗ್ಗೆ ಬಿತ್ತಲ್ಲ ಅಷ್ಟೊಂದು ನೀಟ್ ಆಗಿಲ್ಲ. ಸಖತ್ತು ಶೆಕೆ ಇದೆ ಗೈಸ್ ಇಲ್ಲಿ. ಅದಿನ್ನೂ ರೀಚ್ ಆಗಿಲ್ಲ ನಾವು, ಇನ್ನು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದೀವಿ. ಅಲ್ಲೇ ಇಷ್ಟು ಶೆಕೆ ಇದೆ ಅಲ್ವಾ? ಅದಕ್ಕೆ ಯಾವಾಗಲೂ ಆಲ್ಮೋಸ್ಟ್ ವಿಂಟರ್ನಲ್ಲಿ ಟ್ರಿಪ್ ಮಾಡಬೇಕು. ಬಟ್ ಆದರೆ ಸಮ್ಮರ್ ಅಲ್ಲಿ ಯಾಕೆ ಸಮ್ಮರ್ ಹಾಲಿಡೇಸ್ ಅಂತ ಕೊಡ್ತಾರೆ? ಬಿಸಿಲು ತಡೆಯೋಕ್ಕಾಗಲ್ಲ ಮಕ್ಕಳಿಗೆ, ಮನೇಲಿ ಇರಲಿ ಅಂತ ಸಮ್ಮರ್ ಹಾಲಿಡೇಸ್ ಕೊಡೋದು. ನಿನಗಲ್ಲ ಹಂಗಾರೆ ಟ್ರಿಪ್ಪಿಗೆ ಹೋಗೋದಲ್ಲ, ಅದು ಅವ್ರು ಮಾಡ್ಕೊಂಡಿರೋ ಕಲ್ಚರು. ಅದಕ್ಕೆ ಗೈಸ್ ಏನಾದ್ರು ಮುಂದೆ ಪ್ಲಾನ್ ಗೀನ್ ಮಾಡೋದಾದ್ರೆ ಟ್ರಿಪ್ಪಿಗೆ ಹೋಗೋಕೆ ಅಂತಾನೆ ಸ್ವಲ್ಪ ರಜಾ ಕೊಟ್ಬಿಡಿ ವಿಂಟರಲ್ಲಿ. ವಿಂಟರ್ ಹಾಲಿಡೇಸ್, ಆ್ಯಕ್ಚುಲಿ ವಿಂಟರ್ ಹಾಲಿಡೇಸ್ ಸಿಗುತ್ತೆ ಆದರೆ ಕಮ್ಮಿ. ದಸರಾ ಹಾಲಿಡೇ ಎಲ್ಲ ಸಿಗುತ್ತೆ, ಅವಾಗ ಬೇಕಾದ್ರೆ ಟ್ರಿಪ್ಪಿಗೆ ಹೋಗ್ಬೋದು. ಸಮ್ಮರಲ್ಲಿ ಆರಾಮಾಗೆ ಕೂಲ್ ಪ್ಲೇಸಸ್ಸು ಆ ಥರ ಹೋಗ್ಬೇಕು ಅಂದರೆ ಆರಾಮಾಗಿ. ಯಾವುದು ಕೂಲ್ ಪ್ಲೇಸ್ ಸಿಗೋದೇ ಇಲ್ಲ ನಿಮ್ಗೆ. ಇವನ್ ಕಾಶ್ಮೀರ ಕೂಡ ಬಿಸಿ ಹೊಡಿತಾ ಇರುತ್ತೆ ಗೊತ್ತಾ, ಕಾಶ್ಮೀರರು. ಜುಟ್ಟಾಕೊಂಡ್ಬಿಡ್ತೀನಪ್ಪ ನಾನು ಇವಾಗ, ಶೆಕೆ ಆಗ್ತದೆ. ಚೆನ್ನಾಗಿತ್ತು ಗೈಸ್, ಅಲ್ಲಿ ನಾನು ತೋರಿಸಿದ್ನಲ್ಲ ಹೋಟೆಲು, ಸಕ್ಕತ್ತಾಗಿತ್ತು ಟೇಸ್ಟ್. ಚೆನ್ನಾಗಿತ್ತು, ಟೇಸ್ಟ್ ಸಕ್ಕತ್ತಾಗಿತ್ತು. ಮೇನ್ ಚಟ್ನಿ ಚೆನ್ನಾಗಿರ್ಬೇಕು ಯಾವಾಗಲೂ. ಚಟ್ನಿ, ಸಾಂಬಾರ್, ಇಡ್ಲಿ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ನನಗೋಸ್ಕರ ಖುಷಿ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬಿಡು ಖುಷಿ. ಹೇಳು, ನನಗೋಸ್ಕರ ಒಂದು ಹೇಳು. ಏಯ್, ನನಗೋಸ್ಕರ ಹೇಳ್ತಾ ಇರೋದು. Right to take the flyover. ಹಂಬಲಿಸಿದೆ ಮನ ಅಂತ ನನಗೆ ಡೆಡಿಕೇಟ್ ಅಂತ ಹೇಳು. ಹಿಂಗೆ ಸಡನ್ ಆಗಿ ಕೇಳಿದ್ರೆ ಹೆಂಗೆ ಹೇಳಿ? ಏನೋ ಮಾಡ್ತಿದ್ಯಾ? ಸಡನ್ ಆಗಿ ಕೇಳಿದ್ರೆ ಹೇಳಕ್ಕಾಗಲ್ಲ. ಆಯ್ತು, 10 ನಿಮಿಷ ಟೈಮ್ ಕೊಡ್ತೀನಿ, ಹೇಳ್ತೀಯಾ? ಓಕೆ, 10 ನಿಮಿಷ ಬಿಟ್ಟು ಸಿಗ್ತೀನಿ. ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕಿತ್ತಿಸುವೆ. ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ. ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿಗೆ. ನನಗೆ ಅಂತ ಡೆಡಿಕೇಟ್ ಮಾಡಿರೋಂಥ ಸಾಂಗ್ ಇದಂತೆ ಇದು. ಜೊತೆಗೆ ಬ್ಯಾಕ್ ಗ್ರೌಂಡು ಬರ್ತಾ ಇದೆ. ಈ ಖುಷಿಗೆ ಮಾತ್ರ ಹೇಳು ಅಂದ್ರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಬೇರೆ ಬರ್ತಾ ಇದೆ. ಸ್ಟಾಪ್ ಆಗ್ಬಿಡ್ತಲ್ಲ, ಯಾಕೆ? ಇಂಡಿಯಾದ ಇದೆ, ಇದು ಇಂಡಿಯಾದಲ್ಲಿ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇಂಡಿಯಾದಲ್ಲಿ ಇದೆ ಇರೋದು. ಕ್ರೇಜಿ ಕ್ರೇಜಿ ಆಗಿದೆ, ಭಯಂಕರ ದೊಡ್ಡ. ಹತ್ರ ಬರ್ತಾನೆ ಇದೆ ಇಲ್ಲಿಂದ. ಹತ್ರ 500 ಮೀಟರ್ ಇದೆಯೋ ಅಲ್ಲ, 1 ಕಿಲೋಮೀಟರ್ ಇದೆಯೇನಪ್ಪ. ಬಟ್ ಇಲ್ಲೆಲ್ಲ ಆಲ್ಮೋಸ್ಟ್ ಫ್ಯಾಕ್ಟರೀಸ್ ಅಲ್ವಾ? ನೋಡಿ ಇಲ್ಲಿ ಫುಲ್ಲು ಲಾರಿಗಳ. ಯಾಕೆಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಬೇಕಲ್ವಾ. ಅವಾಗ ಕೇಳಿದ್ವಿ ಕಿಯಾ ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲಿ ಇದೆ, ಇಂಡಿಯಾದಲ್ಲಿ ಆಂಧ್ರದಲ್ಲಿ ಅಂತ. ನೋಡಿದ್ರೆ ಇಲ್ಲೇ ಇದೆ. ಎಷ್ಟು ಇನ್ಫಾರ್ಮೇಶನ್ ಅಲ್ಲ. ಬೆಂಗಳೂರಿಂದ 100 ಕಿಲೋಮೀಟರ್ ಈ ಕಡೆ ಅಷ್ಟೇ. ಆಕ್ಚುಲಿ ಏನ್ ಫುಲ್ ಜಿಮ್ಮಿಗೆ ಹೋಗ್ಬಿಟ್ಟು ನನ್ನ ಬಿಟ್ಬಿಟ್ಟು ಫುಲ್ ಏನು ಹ್ಯಾಂಡ್ಸಮ್ಮು ಅಂತೀಯ. ಬಾ 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 ಬಾ. ಲೀನ್ ಅಷ್ಟೇ ಆಗಿಲ್ಲ, ಮಸಲ್ಸ್. ನಾನು ನೋಡಿ ಗೈಸ್ ಹೆಂಗಿದೀನಿ ನಾನು
ಜಿಮ್ ಗಿಮ್ ಎಲ್ಲ ಬಿಟ್ಬಿಟ್ಟು ನಾನು ಫುಲ್ ಜಿಮ್ ಅಂತಲ್ಲ ಇದಾಗ್ಬಿಟ್ಟಿದ್ದೀನಿ. ಗೈಸ್, ನಿಜ ಫುಡ್ ಬ್ಯಾಲೆನ್ಸ್ ಇದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ನಾನು ಫುಡ್ ಬ್ಯಾಲೆನ್ಸ್ ನೀಟಾಗೆ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಇವಾಗ. ಬೆಳಗ್ಗೆ ಹಾಲನ್ನ ತಿಂದ್ರೆ ಫುಡ್ ಬ್ಯಾಲೆನ್ಸ್ ಅಂತ ಗೈಸ್. ಎಷ್ಟು ಸಲ ಹೇಳ್ಬೇಕು ಎಲ್ಲ. ಸುಸ್ತಾಗಿ ಹೋಗುತ್ತಲ್ಲಿ ನಾನು ಆ ಥರ ಮಾಡಕ್ ಹೋದ್ರೆ ಸುಸ್ತಾಗಿ ಹೋಗಿ ಆಮೇಲೆ ಹೆಂಗ್ ಗೊತ್ತಾ, ಕಂಟಿನ್ಯೂಸ್ 3 ಅವರ್ಸ್ ನಿಂತ್ಕೊಂಡು ಕಿರ್ಚ್ಕೊಂಡು ಕ್ಲಾಸ್ ಮಾಡೋದು ಅಂದ್ರೆ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ ಅಂದ್ರೆ ಸ್ವಲ್ಪ ಎನರ್ಜಿ ಬೇಕು, ಎನರ್ಜಿ ಫುಡ್ಡು. ಏನಂತೀಯ? ಬರೀ ಒಂದ್ ಎಗ್ ತಿಂದ್ಬಿಟ್ರೆ ಸಾಕಾಗಲ್ಲ. RCB ಕೆಫೆ ನೋಡಿದ್ವಿ. ಹ್ಮ್? RCB ಕೆಫೆ ಯಾವ್ದೋ ಇದು ಆಂಧ್ರದಲ್ಲ ತಿಂದ್ಬಿಟ್ಟು. ಅಲ್ಲಿದೆಯಲ್ಲ RCB ಕೆಫೆ. ನನ್ನಿಂದ ನೀನು ಬೇರಾದ ಮೇಲೆ ನೆನಪೆಂದೆ ಮನಕಾಗಿದೆ. ಪಕ್ಕದಲ್ಲೇ ಕೂತಿದ್ದೀನೋ. ಏನ್ ಗೈಸ್, ಯಾವ ನೋಡ್ರಿ ಯಾರು ಕೇಳ್ತಾ ಇದ್ದಾನೆ, ಕೇಳ್ತಾ ಇರ್ತಾನೆ. ಯಾವಾಗ ಏನು ಕೇಳ್ತೀನಿ ಇದನ್ನ? ಆ ಲಿರಿಕ್ಸ್ ಚಿನ್ನು, ಆ ಲಿರಿಕ್ಸ್ ಎಷ್ಟು ಫೀಲ್ ಅಲ್ಲಿ ಹೇಳ್ತಾನೆ ಅಂದ್ರೆ ನನ್ ಪಕ್ಕದಲ್ಲೇ ಪ್ರೆಸೆಂಟ್ ಇದೀನಲ್ಲ. ಹಾಡು ಸಂಗೀತಕ್ಕೆ ಭಾಷೆ ಇರಲ್ಲ, ಫೀಲಿಂಗ್ ಅಷ್ಟೇ ಇರುತ್ತೆ ಆಯ್ತಾ. ಸಾಂಗ್ ಕೇಳಕ್ಕೆ ಆದ್ರೆ ಮನ್ಸಿರ್ಬೇಕು, ಸಾಂಗ್ಗೆ ಅರ್ಥ ಇರುತ್ತೆ. ಅರ್ಥ ಇರುತ್ತೆ. ಆ ಅರ್ಥನೇ ಅರ್ಥ ಮಾಡ್ಕೊಂತೀನಿ, ಅದನ್ನ ಅನ್ಭವಿಸ್ತೀನಿ. ಹಂಗಂತ ನಾನೇ ಗಳಸ್ಕೊಂಡ್ ಕೂತಾಗ ಪಕ್ಕದಲ್ಲೇ ಕೂತಿರ್ತೀನಿ. ಹಂಗಾರೆ ಬರೀ ಸಂಗಾತಿ ದೂರ ಆದಾಗ ಮಾತ್ರ ಸಂಗಾತಿ ಸಾಂಗ್ ಕೇಳ್ಬೇಕಾ? ಸಂಗಾತಿ ನೀನು ದೂರ ಆದ ಮೇಲೆ ಅಂತೆ. ಅದ್ ಯಾವ ಸಂಗಾತಿ ದೂರ ಆಗಿದ್ದ? ಈಗ ಅದ್ರ ಒಂದು ಲಿರಿಕ್ಸ್ ಪಕ್ಕದಲ್ಲೇ ಬರುತ್ತೆ, ಕೂತ್ಕೊಂಡಿದೀನಿ ನಾನು. ಅದ್ ಹಾಕಕ್ಕಾಗಲ್ಲ, ಬೇಕಿದ್ರೆ ಈ ಸಾಂಗ್ ಕೇಳಲಿ ನಿಮಗೆ ಗೊತ್ತಾಗುತ್ತೆ. ಕೇಳ್ರಪ್ಪ ಅದೇನು. ಜೀವನಿಗೂ ಮತ್ಸರವೂ ಬಂತು, ನಾನು ಹೆಂಗ್ ಇರ್ತೀನಿ ಪಕ್ಕದಲ್ಲಿ ಹಿಂಗೆ. ಬರಾನುರಾಗದ ಅನುಬಂಧದ ಬಂದಾಗಲು ಪರಶಿವನಿಗೆ ಮತ್ಸರವೂ ಬಂತು ನೋಡು. ಇದಕ್ಕನ್ ಮತ್ಸರ ಬಂದಿದೆ ಅಂತ. ಸಂಗಾತಿ ನೀನು ದೂರಾದ ಮೇಲೆ ಐ ಆಮ್ ಪ್ರೆಸೆಂಟ್ ಹಿಯರ್. ಮನಸ್ಸಲ್ಲಿ ಬರುವೆ, ಆ ಪ್ರೀತಿಗಾಗಿ ಕಾಯುವೆ ಸಂಗಾತಿ. ಏನಕ್ಕೆ ಅರ್ಗಿತಾಯ್ತಿಲ್ಲ ಅಂಚಿನ? ನಾನು ಪಕ್ಕದಲ್ಲೇ ಪ್ರೀತಿ ಕೊಡಕಿದೀನಿ. ಇಲ್ಲೇ ಪಕ್ಕದಲ್ಲೇ ಇದೆ ಅಂಚಿನ, ಕಾಯಂಬಿಡ. ಓಕೆ ಗೈಸ್, ಫುಲ್ ಫೀಲ್ ಅಂತ ಖುಷಿ. ವಿಚಾರಿಸ್ಕೊಂಡ್ ಬರ್ತೀನಿ ಆಮೇಲೆ ಆಯ್ತಾ. ಈ ಆಂಧ್ರದಲ್ಲಿ ಹೋಟೆಲ್ಗಳು ಇಲ್ಲ, ಇದೆ ಬಟ್ ಅದೇ ಎಲ್ಲಿದೆ ಸೇರ್ಸ ನಂಗಂತೂ ಗೊತ್ತಾಗಿಲ್ಲ. ನಾವು ಹೋಗೋ ರೋಡಲ್ಲಿ ತುಂಬಾ ಡಿಸ್ಟೆನ್ಸು, ಅಂದರೆ ಹೋಟೆಲ್ಸು, ಅಂದರೆ ಚಿಕ್ಕ ಚಿಕ್ಕ ಹೋಟೆಲ್ಸು. ಕೆಲವೊಂದಕ್ಕೆ ಬೇಡ ಆಯಿತು, ಬೇಡ ಚೆನ್ನಾಗಿಲ್ಲ ಅಂತ ಮುಂದೆ ನೋಡೋಣ ಅಂತ ಅಂದ್ರೂ ಅದು ಯಾವ ಹೋಟೆಲ್ಗಳು ನಮ್ಗೆ ಇದುವರೆಗೂ ಸಿಕ್ಕಿಲ್ಲ. ಸದ್ಯ ನಾವು ಮಾರ್ನಿಂಗ್ ಅಲ್ಲಿ ತಿಂಡಿ ತಿನ್ಕೊಂಬಂದಿದ್ದೆ, ಚೆನ್ನಾಗಾಯ್ತು. ಅಂದ್ರೆ ನಮ್ಮ ಕಡೆ ಸಿಗುತ್ತಲ್ವಾ ಅಂತಾರ, ಎಲ್ಲಿ ನೋಡಿದ್ರು ಹೋಟೆಲ್ಸೇ ಇರುತ್ತೆ, ಆ ರೋಡ್ ಫುಲ್ ಹೋಟೆಲ್ಲೇ ಇರುತ್ತೆ. ಬಟ್ ಇಲ್ಲಿ ಏನು ಆ ಥರ ಇಲ್ಲ. ಜೊತೆಗೆ ಪೆಟ್ರೋಲ್ ಬಂಕ್ಗಳು ತುಂಬ ಸ್ವಲ್ಪ ಕಮ್ಮಿನೇ ಇದೆ ಅಲ್ವಾ. ಸಾಕಾಗಿ ಬಿಸಿಲು, ಪೆಟ್ರೋಲ್ ಬಂಕು ಜಾಸ್ತಿ, ರಾಕ್ಸ್ ಜಾಸ್ತಿ, ಆ ಥರ ಇದೆ. ಬಟ್ AC, ವಿತೌಟ್ AC ನಾವು ಕಾರಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಆದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಹೊರಗಡೆ ಆರಾಮಾಗಿ ನಿಂತ್ಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಸೀರಿಯಸ್ಲಿ ಅದು ಹೆಂಗೆ ಅಂದರೆ ಅವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ. ಬಟ್ ನಮಗೆ ಬೆಂಗಳೂರಿನಲ್ಲೂ ಇವಾಗ ಜಾಸ್ತಿ ಇದೆ ಬಿಸಿಲು. ಎಷ್ಟಿದೆ ನೋಡ್ಬೇಕಿತ್ತು ಟೆಂಪ್ರೇಚರ್ ಇಲ್ಲಿ. ನೋಡ್ತೀನಿ. ಆಮೇಲೆ ಬೆಂಗಳೂರಿನಲ್ಲೂ ಜಾಸ್ತಿ ಬಿಸಿಲು, ಬಟ್ ನಾವು ಅದಕ್ಕೆ ಜಾಸ್ತಿ ಹೊರಗಡೆನೆ ಹೋಗಲ್ಲ. ಡಿಪಾರ್ಟ್ಮೆಂಟು ಬಿಟ್ರೆ ನಾವು ಸಂಜೆನೆ ಹೊರಗೆ ಬರೋದು. ಬಟ್ ಇಲ್ಲಿ ಆದರೂ ಇಲ್ಲೆಲ್ಲ ಹೆಂಗೆ ಹೋಗ್ತಾರೆ ಅಪ್ಪ, ಆಗಲ್ಲ. ಬಟ್ ಇನ್ನೊಂದೇನು ಅಂದರೆ ನನಗೆ ಈ ಆಂಧ್ರದಲ್ಲಿ ಆಲ್ಮೋಸ್ಟ್ ಕಡ್ಪ ಅದೆಲ್ಲ ಫೇಮಸ್, ಕಲ್ಗಳೆಲ್ಲ ಫೇಮಸ್ಸು ಅಂತ ಎಲ್ಲ ಕೇಳ್ತಾರೆ. ಹೌದು, ಬಟ್ ಉಪ್ಪಿನಕಾಯಿ ಫೇಮಸ್ ಹೌದಾ ಅಲ್ವಾ ಅಂತ ನನಗೆ ಈಗಲೂ ಗೊತ್ತಿಲ್ಲ. ಬಟ್ ಏನೋ ಇಲ್ಲಿ ಡಿಫ್ರೆಂಟಾಗಿ ಮಾಡ್ತಾರಂತೆ ಪಿಕ್ಕಲ್ಲು. ನೋಡೋಣ ಅದು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ನನಗೆ ಪ್ರಾಪರಾಗಿ ಇಲ್ಲಿ ಏನು ಫೇಮಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಶಾಪ್ ಇರೋದ್ರಿಂದ ನಾವು ಜಾಸ್ತಿ ಕಡಪ ಎಲ್ಲ ಇಲ್ಲೇ ಕಡಪ ಇದೆ ಅಲ್ವಾ, ರಾಕ್ ಜಾಸ್ತಿ ಇರೋದ್ರಿಂದ ಅದು ಕಡಪ, ಕಲ್ಗಳು ಜಾಸ್ತಿ ಇಲ್ಲಿ. ಕಡಪದಲ್ಲಿ ಕಲ್ಲು ಜಾಸ್ತಿ, ಅದೇ ಹೇಳಿದ್ದು. ಅಂದ್ರೆ ರಾಕ್ ಇರೋದ್ರಿಂದ ಈ ಕಲ್ಗಳು ಆ ತರ ಮೆಣಸಿನಕಾಯಿ ಫೇಮಸ್.
ಆತರ ಕತೆ ಸ್ಟಾರ್ಟ್ ಮಾಡ್ದಾಗ ಇವಾಗ ಒಂದು ನನಗೆ ಅಪ್ಪ ಒಂದ್ ಬಲ್ಲಿಂದ ಬರ ತನಕ ಪಿಕ್ಕಲ್ ತಗೋಣ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ನಪ್ಪ. ದೊಡ್ಡ ಸ್ಟೋರಿ 1-2-3 ಕಿಲೋಮೀಟ್ರು ತನಕ ಅದ ಹಂಗೆ ಇದು ಹಿಂಗೆ ಅಂತ ಹೇಳ್ದ. ಅದ್ರಲ್ಲಿ ಏನ್ ಅರ್ಥ ಆಯ್ತು, ಗುಂಟೂರು ಫೇಮಸ್ಸು. ನೀವ್ ಕೇಳ್ತೀರಾ, ಇನ್ನೊಂದ್ಸತಿ ಪ್ಲೇ ಮಾಡಿಸ್ಲಾ? ಈಗ ನೀನು ಕರ್ನಾಟಕಕ್ಕೆ ಒಬ್ಬ ಟೂರಿಸ್ಟ್ ಬರ್ತಾನೆ ಅನ್ಕೋ, ಅವನಿಗೆ ಮೈಸೂರು ಪಾಕ್ ಇಷ್ಟ ಹಂಗಂತ ಕರ್ನಾಟಕದಲ್ಲಿ ಮೈಸೂರು ಪಾಕ್ ಫೇಮಸ್, ಮೈಸೂರಲ್ಲಿ ಫೇಮಸ್ ಅಂದ್ರೆ ಮೈಸೂರಲ್ಲಿ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿ. ಈಗ ಅವ್ನು ಹುಬ್ಳಿಗೆ ಹೋಗ್ಬಿಟ್ಟು ನನಗೆ ಮೈಸೂರು ಪಾಕ್ ಬೇಕು ಅಂತ ಅಲ್ಲಿ ಸಿಗುತ್ತಾ? ಹಂಗೆ ಅದನ್ನೇ ಹೇಳ್ತಾ ಇರೋದು. ಆಂಧ್ರ ಈಗ ನಾವು ಹೋಗ್ತಾ ಇರೋದೇ ಇಲ್ಲೋ, ಇವಳಿಗೆ ಉಪ್ಪಿನಕಾಯಿ ಬೇಕಂತೆ, ಕಡಪ ಕಲ್ ಬೇಕಂತೆ. ಕಡಪಾಗೆ ಹೋಗ್ತಾ ಇಲ್ಲ, ನಾವು ಕರ್ನೂಲಿಗೆ ಬಂದಿದೀವಿ. ಕಡಪದಲ್ಲಿ ಕಲ್ಗಳೆಲ್ಲ ಫೇಮಸ್ ಆಯ್ತಾ? ಅದು ಆಂಧ್ರದಲ್ಲಿ ಉಪ್ಪಿನಕಾಯಿ ಎಲ್ಲಿ ಫೇಮಸ್? ಆಂಧ್ರದಲ್ಲೇನೆ ಉಪ್ಪಿನಕಾಯಿ ಫೇಮಸ್. ಆಂಧ್ರದಲ್ಲಿ ಎಲ್ಲಿ ಉಪ್ಪಿನಕಾಯಿ ಫೇಮಸ್? ಚಾಟ್ ಜಿಪಿಟಿಗೆ ಹಾಕು, ಆನ್ಸರ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ತಗೊಂಬರೋಣ. ಹೆಂಗೋ ಆಂಧ್ರಾಗೆ ಬಂದಿದೀವಪ್ಪ. ನಿಮ್ ಚಾಟ್ ಜಿಪಿಟಿಗೆ ಹಾಕಿದ್ರೆ ಅದೇ ಹೇಳುತ್ತೆ, ಇಲ್ಲಿ ಎಲ್ಲ ಫೇಮಸ್ ಅಪ್ಪ ಅಂತ. ಹಾಕ್ ನೋಡಿ ಇವಾಗ, ಹಾಕ್ ನೋಡು ಎಲ್ಲಿ ಅಂತ ಫೇಮಸ್ ಏನೇನಿದೆ ಅಂತ ಗೊತ್ತಾಗುತ್ತೆ ಅವಾಗ. ಡ್ರೈವ್ ಮಾಡೋದ್ಬಿಟ್ಟು ಹಾಕ್ ಮಾಡ್ತೀನಿ. ಮತ್ತೆ ಇನ್ನೇನು ಅವಾಗಿನ ಕತೆ ಉಳಿತಾರೆ ಗೈಸ್. ಉಪ್ಪಿನಕಾಯಿ ತಗೊಂಡು ಹೋಗದೆ ಗೈಸ್. ಅದು ಏನಕ್ಕೆ ಅದು ಏನಕ್ಕೆ ಅಂತಂದ್ರೆ, ನಾನು ಸಿಕ್ಕರೆ ಇನ್ ಕೇಸು ತಗೊಂಡಾಗ ಅದ್ರದ್ದು ಏನ್ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ಆಯ್ತಾ. ಕೊಟ್ಟಿರೋ ಉಪ್ಪಿನಕಾಯಿನೇ ಖಾಲಿ ಮಾಡಿಲ್ಲ, ನಿಂಬೆಹಣ್ಣಿನ ಸ್ವೀಟ್ ಉಪ್ಪಿನಕಾಯಿನ ಹಂಗೇ ಇದೆ. ಇದ್ಯಾವುದೋ ಕಲ್ ರೋಡಿಗೆ ಬಂದ್ಬಿಟ್ಟಿದೀವಲ್ಲ ಗಾಯ್ಸ್. ಅಲ್ಲೆಲ್ಲ ನೀಟಾಗಿ ಹೈವೇದಲ್ಲಿ ಹೋಗ್ತಾ ಇದ್ವಿ. ಹೈವೇ ಬಿಟ್ಟೆ ಬರ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ರೆ. ಅದಕ್ಕೆ ಇಲ್ಲಿ ಕಮ್ಮಿ ಟೈಮಿಂಗ್ಸ್ ತೋರಿಸ್ತಾ ಇರೋದು. ಮರನೂ ಇಲ್ಲ, ಮರ ಇಲ್ಲಿ ನೆರಳಿ ನಿಲ್ಲೋಣ ಹೆಂಗಿದೆ ಅಂದ್ರೆ ಫುಲ್ 1 ಗಂಟೆಲಿ 90 ಡಿಗ್ರಿ ಬಿಸಿಲು ಬೀಳ್ತಾ ಇದೆ. 60 ಡಿಗ್ರಿ ಬಿಸಿಲು ಬೀಳುತ್ತೆ. 90 ಡಿಗ್ರಿ 90 ಡಿಗ್ರಿ ಅಷ್ಟು ಶಾರ್ಪ್ ಆಗಿದೆ ಬಿಸಿಲು. ಯಾವ ಮರ ಇದೆಯಲ್ಲ, ಮರದ ಶಾಡೋ ಕೂಡ ಇಲ್ಲ, ಆ ತರ ಬಿಸಿಲಿದೆ ಅಂತ ನಾನು ಹೇಳ್ತಾ ಇರೋದು. 90 ಡಿಗ್ರಿ ಅಷ್ಟು ಡೀಪ್ ಅಲ್ಲಿ ಇದೆ. ಮರದ ಕೆಳಗೆ ಹೋಗಿ ನಿಂತ್ಕೊಂಡ್ರು ನಮಗೆ ಇದು ಸಿಗಲ್ಲ. ಅದು ಶಾಡೋ ಕೂಡ ಇಲ್ಲ. ಮಂತ್ರಾಲಯ ನೋಡ ಹೆಂಗಿದೆ ಅಂತೆ. ಅಷ್ಟು ದೂರದಿಂದ ಬಂದಿದ್ದೀವಿ. ಇನ್ನು 2.5 ಅವರ್ಸ್ ನಾವು ರೀಚ್ ಆಗಕ್ಕೆ ಟೈಮು ಮಂತ್ರಾಲಯಕ್ಕೆ. ನಾವು ಫಸ್ಟಿಗೆ ಹೋಗ್ಬಿಟ್ಟು ರೂಮ್ ಹೋಗ್ಬಿಡೋಣ, ಆರಾಮಾಗಿ ಹೋಗಿ. ಇಲ್ಲಿಂದ ಕೆಳಗಿಳಿಯಕ್ಕಾಗಲ್ಲ. ಮರುಭೂಮಿ ಅಂದ್ರೆ ಏನು ಹೇಳು? ಮರುಭೂಮಿ ಹಂಗೆ ಇರೋದು, ಆದ್ರೆ ಎಲ್ಲೋ ಒಂದೊಂದೊಂದೊಂದ್ ಕಡೆ ಮರಗಳಿದಾವೆ ಅಷ್ಟೇ. ಏನಂತ್ಯ? ಆ ತಾತ ಗಾಬರಿ ಆಗ್ಬಿಡ್ತು, ಆ ಕಡೆ ತಿರ್ಕೊಂಡ್ಬಿಡ್ತು ಅತ್ಲಾಗೆ. ಯಪ್ಪ ನೋಡಿ ಗೈಸ್, ಇಲ್ಲಿ ನಾವ್ ಎಲ್ಲಿ ಬಂದಿದೀವಿ ಅಂತ. ಈ ತರ ಇದೆಯಾ ಇಲ್ಲಿ? ಅಪ್ಪ ರೋಡ್ ನೋಡಿ ಇಲ್ಲಿ ಹೆಂಗಿದೆ. ಟೈರು ಮುಗೆ ಕತೆ ಟೈರ್ದು. ನಿಧಾನಕ್ಕೆ ಹೋಗ್ಬೇಕು, ಗಾಳಿ ನೋಡಿಲಿ ಹಿಂಗೆಲ್ಲ ಧೂಳು ಬಂದ್ರೆ ಮುಚ್ಕೊಂಡಿರ್ಬೇಕು. ಸದ್ಯ ಧೂಳು ಆ ಕಡೆ ಹೋಗ್ತಾ ಇದೆ ಪುಣ್ಯಕ್ಕೆ, ನೋಡಲ್ದೆ ಅಲ್ವಾ? ಹಿಂದೆ ಬರ್ತಾ ಇಲ್ಲ ಯಾವ್ದೋ ಶೆಕೆಯಲ್ಲಿ. ಯಪ್ಪ ಈ ಶೆಕೆನಲ್ಲಿ ಬೋಂಡ ತಗೊಳಕ್ ಹೋಗ್ತಿದೆ ನೋಡಿ ಗೈಸ್. ಖುಷಿ ಫೇಮಸ್ ಇದ್ ಕಡೆ ತಿನ್ಬಿಡ್ಬೇಕು. ಹಾ ಯಾವ್ದು ಬೇಕು? ಏನ್ ಹೇಳ? ಯಾವ್ದು ಬೇಕು ಬೋಂಡ? ನಿನಗೆ ಯಾವ್ದು ಬೇಕು? ಯಾವ್ದು ಬೇಕು? ನಂಗೆ ಮೆಣಸಿನ್ಕಾಯಿ ಬೋಂಡ ಬೇಕು. ನಿಂಗೆ ಮೆಣಸಿನ್ಕಾಯಿ ಬೋಂಡ. ನಿಂಗೆ ಈರುಳ್ಳಿ. ನೋಡಿ ಗೈಸ್, ಜಿಮ್ ಹಿಂಗೆ ಮಾಡೋದು ಅವನು. ಬಿಸಿ ಬಿಸಿ ಬೋಂಡನ ಬಿಸಿ ಹಾಕೊಡ್ತಾರ, ಅವಾಗ್ಲೇ ಅದನ್ನೇ ಕೊಡಲ್ಲ ಪಾಪ, ಮತ್ತೆ ಬಿಟ್ಕೊಡ್ತಾ ಇದಾರೆ. ಹೌದಾ? ನೋಡಿ ಬಿಸಿ ಬಿಸಿ ಬೋಂಡ ಅಂತೆ. ನಮ್ಮ ಮಮ್ಮಿಗೆ ಇದನ್ನ ವಿಡಿಯೋನ ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೂ ಮುಂಚೆ ಕಳಿಸ್ಬಿಡ್ತೀನಿ. ನಮ್ಮ ಮಮ್ಮಿ ಅಲ್ಲಿಂದ ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಹೊರಗಡೆ ಏನು ತಿನ್ಬೇಡ್ರಿ, ಆಯಿಲಿ ಫುಡ್ ಎಲ್ಲ ತಿನ್ಬೇಡಿ ಅಂತ. ನಮ್ಮ ಖುಷಿ
ನೋಡಿದ ತಕ್ಷಣ ಎಲ್ಲಿ ಬೋಂಡ ಸಿಗುತ್ತೋ ಅದು ಪಕೋಡ ಅದೆಲ್ಲ ಸುಮ್ಮನೆ ತಿನ್ನೋದು. ಅದು ಈ ಬಿಸಿಲು ಇಷ್ಟು ಬಿಸಿಲಿದೆ ಅದರಲ್ಲಿ. ತಿನ್ಕೊಂತ ಹೋಗೋಣ ಏನು ಕೊಟ್ಬಿಡ್ಲ? ಬಾ ಸುಡ್ತಾ ಇದೆ ನೋಡಿ ಗೈಸ್, ಇಲ್ಲಿ ಕಟ್ತಾ ಇದ್ದಾರೆ. ಇದೆಲ್ಲ ಏನು ಬಸ್ ಸ್ಟ್ಯಾಂಡ್ ಇದು ಏನು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಇದು, ಬಸ್ ಸ್ಟ್ಯಾಂಡ್ ಥರ ಆದರೆ ಬಸ್ ಸ್ಟ್ಯಾಂಡ್ ಅಲ್ಲ ಅನ್ನೋ ಥರ ಇದೆ ಏನೋ ಗೈಸ್. ಬಟ್ ಆದರೆ ಇಲ್ಲಿ ಜನ ನಿಜವಾಗ್ಲೂ ಗಟ್ಟಿಯಾಗಿದ್ದಾರೆ ಅಂತ ಮಾತ್ರ ನನಗೆ ಗೊತ್ತಾಯಿತು. ಯಾಕೆ ಅಂತ ಅಂದರೆ ಇಷ್ಟು ಕುದಿಯೋ ಬಿಸಿಲಿನ ಬೇಗೆಯಲ್ಲಿ ನೋಡಿ ಹೆಂಗ್ ಹೋಗ್ತಾ ಇದ್ದಾರೆ ಎಲ್ಲ. 40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದೆ ಈ ಒಂದು ತಾಪಮಾನದ ವಾತಾವರಣ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಿಂಡ್ ಫ್ಯಾನ್ ಆಲ್ಮೋಸ್ಟ್ ಇದೆ, ಇಲ್ಲಿ ಜಾಸ್ತಿನೇ ಇದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನೋಡಿ ಗೈಸ್. ಇಲ್ಲಿ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ನೀರು ಎಲ್ಲಿ ನೋಡಿದ್ರು ನೀರು ತಗೊಂಡು ಹೋಗ್ತಾನೆ ಇದ್ದಾರೆ. ಅಪ್ಪ ಈ ಬಿಸಿಲಲ್ಲಿ ಅದು ಹೆಂಗೆ ಅಷ್ಟು ನೀರು ಒಂದು ಕೊಡ ತಗೊಂಡೋಗಿ ಬರೋಷ್ಟರಲ್ಲಿ ಆ ಕೊಡ ಖಾಲಿ ಮಾಡ್ಬೇಕು ನೀರು ಕುಡ್ತಾರದ. ಬೆಂಗಳೂರು ಬಿಸಿಲಿಗೆ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಸೀರಮ್, ಅದರಲ್ಲೂ ನೈಟ್ ಸೀರಮ್, ಮಾರ್ನಿಂಗ್ ಸೀರಮ್ ಅಂತ ಎಲ್ಲ ಹಚ್ಕೊತೀವಿ. ಇಲ್ಲಿ ಜನ ಶಿವ ಸನ್ಸ್ಕ್ರೀನ್ ಇಲ್ಲ, ಮಾಯಿಶ್ಚರೈಸರ್ ಇಲ್ಲ, 0 ಸ್ಕ್ರೀನು 3 ಮಾಯಿಶ್ಚರೈಸರ್. ಕಷ್ಟ ಗುರು. ಸೀರಿಯಸ್ ಕಾರಲ್ಲಿ AC 3 ಪಾಯಿಂಟ್ ಇಲ್ದಂಗೆ ಇರಕ್ ಆಗ್ತಾ ಇಲ್ಲ. ಪ್ಯಾಂಟ್ ಎಲ್ಲ ಬಿಸಿ ಆಗೋಗಿದೆ ಮುಂದೆಗಡೆ ಬಿಸಿಗೆ. ಕಣ್ಣು ಬಿಟ್ರೆ ಬರೀ ಕಲ್ಲುಂಡೆಗಳು ಕಾಣಿಸ್ತಿದೆ, ಕರಿ ಕಲ್ಲುಂಡೆಗಳು. ಅಯ್ಯಪ್ಪ ಕಷ್ಟ. ತೀರಾ ಬಯಲ್ಸೀಮೆ ನಾನು ಇವತ್ತೇ ನೋಡಿದ್ದು. ಅಂದ್ರೆ ಇದು ಏನಂತಾರೆ ಇದನ್ನ, ಏನಂತಾರೆ ಬಯಲ್ಸೀಮೆ ತಾನೆ. ತೀರಾ ಅಂದ್ರೆ ತೀರಾ ಪಾ. ನನಗೆ ಮೊದಲೇ ಶೆಕೆ ಆಗಲ್ಲ. ಇಷ್ಟು ಹೇಳಕ್ ಇಷ್ಟಪಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. 1 ಅವರ್ ಡ್ರೈವ್ ಮಾಡಬೇಕು, ಕಷ್ಟ ನನಗೆ ಗೊತ್ತಾಗ್ತಿದೆ. ಏನ್ ಕಷ್ಟ ಇಲ್ಲ ಗೈಸ್. ಯಾಕೆ ಅಂದ್ರೆ ಒಂಚೂರು ಟ್ರಾಫಿಕ್ ಇಲ್ಲ, ಏನಿಲ್ಲ. ಆರಾಮಾಗಿ ಸ್ಟೇರಿಂಗ್ ಅವೆಲ್ಲ ಬಿಟ್ರು ಅದು ಪಾಡಿಗೆ ಅದೇ ಹೋಗುತ್ತೆ ಸ್ಟ್ರೈಟ್ ಆಗಿ. ಆಯ್ತಾ, ಏನೋ ಇಂತ ಒಂದ್ 2-4 ಬಸ್ಸು ಬರ್ತಾ ಇದಾವೆ. ಆಮೇಲೆ ಲಾರಿ ಒಂದು ಇದೆ ನೀಟಾಗೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು. ಜಾಸ್ತಿ ಅಂದ್ರೆ ಲಾರಿಗಳು. ಅದ್ ಬಿಟ್ರೆ ಹಂಪ್ಸ್ ಅವಾಗವಾಗ ಇದಾವೆ. ಅಷ್ಟು ಬಿಟ್ರೆ ಇಲ್ಲಿ ಸೂರ್ಯನ ಮುಂದೆ ನಾನು ಅಷ್ಟೇ ಗೈಸಿರೋದಿಲ್ಲಿ. ಜೈ ಆಂಜನೇಯ. ಕರೆಕ್ಟಾಗಿ ಬೆಂಗಳೂರು ಬಿಟ್ಟಾಗ 4:10ಕ್ಕೆ ಮಂತ್ರಾಲಯದಲ್ಲಿ ಇರ್ತೀರಾ ಅಂತ ಇನ್ಸ್ಟ್ರೂಮೆಂಟ್ ಇದ್ರಲ್ಲಿ ತೋರಿಸ್ತಾ ಇತ್ತು ಡಿಸ್ಪ್ಲೇಲಿ ಮ್ಯಾಪ್ ಹಾಕಿದಾಗ. ಸೊ ಕರೆಕ್ಟಾಗಿ 4:05 ಕರೆಕ್ಟಾಗಿ 4:05 ಅಲ್ಲ 4:15ಕ್ಕೆ ಮಂತ್ರಾಲಯದಲ್ಲಿ ಇರ್ತೀವಿ. ಕರೆಕ್ಟ್ ಟೈಮು. ಎಷ್ಟು ಈಸಿ ಆಗಿದೆ ಲೈಫ್ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ನಾವೆಲ್ಲಿ ಹೋಗ್ತೀವಿ, ಎಷ್ಟೊತ್ತಿಗೆ ಇರ್ತೀವಿ. ಆ ಎಕ್ಸಾಕ್ಟ್ ಟೈಮ್ನ ಹೇಳೋಷ್ಟು ಫ್ಯೂಚರ್ ಮುಂದುವರೆದಿದೆ ಅಂದ್ರೆ ಬ್ಯೂಟಿಫುಲ್ ಅಲ್ವಾ? ಅವಾಗೆಲ್ಲ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಯ್ಯೋ ಅಷ್ಟು ದೂರನಾ, ಹಿಂಗನ್ನಷ್ಟರಲ್ಲಿ ಕೆಲಸ ಮಾಡ್ಬೋದು ಇವಾಗ. ಇಷ್ಟು ದೂರ ಹೋಗ್ಬೇಕಾ, ಅಷ್ಟು ದೂರನೋ, ಅಯ್ಯಪ್ಪ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ಅವರ್ ಬೇಕಾಗುತ್ತೆ ಅನ್ನೋರು. ಈಗ ನಾವು ಹೊರಡಕ್ಕೂ ಮುಂಚೆನೆ ಎಷ್ಟು ಗಂಟೆಗೆ ಇರ್ತೀವಿ ಅಂತ ಗೊತ್ತಾಗುತ್ತೆ. ಅಷ್ಟು ಈಸಿ ಆಗಿದೆ ಲೈಫು. ಅಷ್ಟು ಈಸಿ ಆಗಿದೆ ಲೈಫ್ ಅನ್ನೋಕ್ಕಿಂತ ಇವ್ರಿಗೆಲ್ಲ ಗೊತ್ತಿರಲ್ಲ. ಈಸಿ ಆಗಿದೆ ಅನ್ನೋಕ್ಕಿಂತ ಅಷ್ಟು ಕಾಂಪಿಟೇಷನ್ ಇದೆ ಅಂತ ಅರ್ಥ. ಅಷ್ಟು ಕಾಂಪೀಟ್ ಮಾಡ್ತಾ ಇದೆ. ಮತ್ತೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಬೇಕು. ಸುಮ್ಮನೆ ಆಗಲ್ಲ. ಫ್ಯೂಚರ್ ಬರ್ತಾ ಇರುತ್ತೆ, ಅದನ್ನ ನಾವು ಸುಮ್ಮನೆ ಬಿಟ್ಕೊಂಬಾರ್ದು. ಅಡಾಪ್ಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ. ನಾವ್ ಹೆಂಗೆ ಜನರೇಷನ್ ಚೇಂಜ್ ಆಗುತ್ತೋ ನಾವು ಚೇಂಜ್ ಆಗ್ತಾ ರನ್ ಮಾಡ್ತಾ ಇರ್ಬೇಕು. ಹಾಗೆ ಇಲ್ಲ ಅವಾಗ ನಾವು ಹಿಂಗಿದ್ವಿ ಹಂಗೆ ಇರ್ತೀವಿ ಅಂತಂದ್ರೆ ನೀವು ಯಾವಾಗಲೂ ಬ್ಯಾಕಲ್ಲೇ ಇರ್ತೀರಾ ಅಂತ ಅರ್ಥ. ಆಮೇಲೆ ಏನ್ ಗೊತ್ತಾ, ಅವಾಗ ಎಷ್ಟು ಯಾವುದೋ ಒಂದು ಮೀನಿಂಗ್ನ ನಾನೇ ಫಾರ್ ಎಕ್ಸಾಂಪಲ್ ಆಯ್ತಾ, ಯಾವುದೋ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಓದಬೇಕಾದ್ರೆ ಯಾವುದೋ ಒಂದು ಮೀನಿಂಗ್ ಗೊತ್ತಾಗಿಲ್ಲ ಅಂದ ತಕ್ಷಣ ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ದೊಡ್ಡ ಒಂದು ಡಿಕ್ಷನರಿ ತಂದ್ಕೊಟ್ಟಿದ್ರು ಗೊತ್ತಾ. ಅದು ಈಗಲೂ ಇದೆ.
ಅದು ಬಿಟ್ಟು ಇನ್ನು ಸಣ್ಣ ಸಣ್ಣ ಪಾಕೆಟ್ ಡಿಕ್ಷನರಿ ಅಂತ ಬರ್ತಾ ಇತ್ತು ಖುಷಿ. ಅದ್ ನಿನ್ನ ಹತ್ರ ಇರ್ತಿತ್ತಾ ಅವಾಗ? ಯೂಸ್ ಮಾಡ್ತಾ ಇದ್ಯಾ? ಡಿಕ್ಷನರಿ ಎಲ್ಲ ಯೂಸ್ ಮಾಡಿಲ್ಲ. ಏನ್ ಯೂಸ್ ಮಾಡ್ತಾ ಇದ್ದೆ? ಡಿಕ್ಷನರಿ ಗೊತ್ತು ಬಿಡಿ. ಹೀಗೆ ಹೇಳ್ಬೇಡಿ ನನಗೆ. ಹೆಂಗ್ ಗೊತ್ತೆ, ನಾನು ಆ ವರ್ಡ್ನೆಲ್ಲ ತೆಗ್ದು ನೋಡ್ತಿದ್ದೆ ಡಿಕ್ಷನರಿನಲ್ಲಿ. ನಮ್ಮ ಮಮ್ಮಿ ಕೇಳೋರು ಕ್ವಶನ್ಸ್ ಅವಾಗ ಡಿಕ್ಷನರಿ ಕೊಡ್ಸಿದ್ರು ನೀನು ನನಗೆ ಆನ್ಸರ್ ಮಾಡಲ್ಲ. ಹೋಗಿ ಡಿಕ್ಷನರಿ ತೆಗ್ದ್ಬಿಟ್ಟು ನೋಡ್ಬಿಟ್ಟು ಹೇಳು ಅಂತ. ಈಗ ಯಾವ ಡಿಕ್ಷನರಿ ಅಪ್ಪ ಫೋನ್ ಹಿಂಗಂದ್ರೆ ಸಾಕು, ಅದ್ರ ಹಿಸ್ಟ್ರಿ ಬಂದ್ಬಿಡುತ್ತೆ. ಇವಾಗಲ್ಲ, ಅವಾಗಿಂದನೂ ಇತ್ತು. ಅವಾಗಿಂದ ಅಂದ್ರೆ ಗೂಗಲ್ ಅದೆಲ್ಲ ಇತ್ತು. ಬಟ್ ಈಗ ಚಾಟ್ GPT ಅಂತೆ ಫುಲ್ಲು. ಈ ಕೋಡಿಂಗು ಅಷ್ಟೇ, ಮಷಿನ್ ಲರ್ನಿಂಗು, ಡೀಪ್ ಲರ್ನಿಂಗ್ ಏನೇನೆಲ್ಲ ಬಂದಿದೆ ಇವಾಗ. ಬಂದಿದೆ ಅನ್ನೋಕ್ಕಿಂತ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಲೈಫು ಈಸಿ ಆಗುತ್ತೆ. ಹೌದು, 9 ಮಿನಿಟ್ಸ್ ಅಷ್ಟೇ ಇದೆ. ಇನ್ನ 5.7 ಕಿಲೋಮೀಟರ್ ಮಂತ್ರಾಲಯ ಫೀಲೇ ಬರ್ತಾ ಇಲ್ಲ. ಇನ್ನ ಎಷ್ಟು ಕಿಲೋಮೀಟರ್ ಇದೆ? 5 ಕಿಲೋಮೀಟರ್ ಇದೆ ಇನ್ನ. ನೋಡಿ ಇಲ್ಲಿ ಹೆಂಗಿದೆ ವಾತಾವರಣ. ಮಂತ್ರಾಲಯ 5 ಕಿಲೋಮೀಟರ್ಸ್. ಇನ್ 5 ಕಿಲೋಮೀಟರ್ಸ್ ಇದೆ ಗೈಸ್. ನಂಬಿ ಕೆಟ್ಟವರಿಲ್ಲವೋ, ಈ ಗುರುಗಳ ನಂಬಿ ಕೆಡುವರುಂಟೆ. ವಾವ್, ಅಲ್ಲಿ ಬರ್ತಾ ಇದ್ದಾರೆ ಇವಾಗ ಲಗೇಜ್ ತಗೊಂಡು. ಫೈನಲಿ ಒಂದು ರೂಮು ಅಂತ ಸಿಕ್ತು ಗೈಸ್. ಹುಡುಕೆ ರೂಮು. ಯಾವುದೋ ಒಂದು ರೂಮ್ ನೋಡಿದ್ವಿ, ಬಟ್ ಅದು ಸಖತ್ತಾಗಿತ್ತು. ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಟ್ಟಿತ್ತು. ಇಲ್ಲಿ ಆ್ಯಕ್ಚುಲಿ ಇವತ್ತು ನಾಳೆ ನಾಡಿದ್ದು 3 ಡೇಸ್ ಫುಲ್ ರಶ್ ಅಂತೆ. ಯಾತಕ್ಕೆ ರಶ್ ಅಪ್ಪ? 3 ಡೇಸ್ ರಜಾ ಅಂತ ರಶ್ಶು. ಸೊ ಹಂಗಾಗಿ ಯಾವ ರೂಮೇ ಇಲ್ಲ. ಇದೇ ಫಸ್ಟ್ ಟೈಮ್ ಗೈಸ್ ಈ ಥರ ರೂಮು ಸಿಕ್ಕರೆ ಸಾಕಪ್ಪ ಅಂತ ಅಂದ್ಕೊಂಡು ರೂಮ್ ಮಾಡಿರೋದು. ಫೈನಲಿ ರೆಡಿ ಆಗಾಯಿತು ಗೈಸ್. ಈಗ ಹೋಗಬೇಕು. ಟೈಮ್ ಬಂದು 6 o'clock ಆಗಿದೆ. ಅಲ್ಲಿ ಆ್ಯಕ್ಚುಲಿ 6ಇಂದ ಅಂದರೆ 5ಇಂದನೇ ಸ್ಟಾರ್ಟು. ನೋಡಬೇಕು, ರಶ್ ಇರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮು. ಫೈನಲಿ ರೆಡಿ ಆಗಾಯಿತು ಗೈಸ್. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ಇದೇ ಫಸ್ಟ್ ಟೈಮ್ ಈ ಥರ ಔಟ್ಸೈಡ್ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇರೋದು. ನೋಡಿ ಇಲ್ಲಿ ಹೊರಗಡೆ ಇವಾಗ ಹೆಂಗಿದೆ. ಇವಾಗ ನೋಡು ಕೂಲಾಗಿ ಹೋಗ್ಬೋದು. ಸ್ವಲ್ಪ ಮಧ್ಯಾಹ್ನ ಫುಲ್ ರಶ್ ಆಗಿತ್ತು. ಖುಷಿ ನೋಡಿ, ಖುಷಿ ಔಟ್ಫಿಟ್ ನೋಡಪ್ಪ ಇಲ್ಲಿ. ಹಾಯ್ ಖುಷಿ, ಏನಿದೆ ಹಿಂಗೆ? ಇಲ್ಲೆಲ್ಲ ಇದೆಲ್ಲ ಇನ್ನೊಂದು ಗೈಸ್ ಇಲ್ಲಿ ನಿಂತು ನೋಡು. ಇವ್ರು ನೋಡಿ, ಇದೇ ನಾವು ಇದ್ದಿದ್ದು ಹೋಟ್ಲು. ಬರ ಖುಷಿ ಇದೆ. ಹೆಂಗೆ ಆಟೋ ಕೊಡಲ್ಲ ನನಗೆ? ಕ್ಲಿಪ್ ತೆಗೆದು ಕ್ಲಿಪ್ ತೆಗ್ದು. ಫಸ್ಟ್ ಟೈಮು ನಾನು ಹಾಕ್ತಾ ಇರೋದು ಇದೆ. ನೀಟಾಗಿ ಹಾಕ್ದ್ಯಾ? ಗೊತ್ತಿಲ್ಲ, ಹಾಕಿ ತೋರ್ಸು. ತಿರ್ಗು ಹಾಕಿದ್ದೀನಿ ನೋಡೋಣ. ಹಾಕಿ ಇಂಚಿನ